ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಮಂಗಳೂರಿನ ಇಎನ್ಟಿ ತಲೆ ಮತ್ತು ಕುತ್ತಿಗೆ ಶಸ್ತ್ರಚಿಕಿತ್ಸಾ ವಿಭಾಗ ಹಾಗೂ ಕೆಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿ ಜಂಟಿಯಾಗಿ ಇಎನ್ಟಿ ಕ್ಷೇತ್ರದ 4ನೇ ಅಂತಾರಾಷ್ಟ್ರೀಯ ಸಮ್ಮೇಳನ ಸಿಕಾನ್ 2026 ಮ್ಯಾಂಗ್ಳೂರು ಆಯೋಜಿಸಿದೆ ಎಂದು ಡಾ ವಾದಿಶಾ ಭಟ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಇವರು ಆಗಸ್ಟ್ 20ರಿಂದ 23ರವರೆಗೆ ಮಂಗಳೂರಿನ ದಿ ಅವತರ್ ಹೋಟೆಲ್ ಆ್ಯಂಡ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಸಮ್ಮೇಳನ ನಡೆಯಲಿದೆ. ದೇಶ ವಿದೇಶಗಳಿಂದ ಸುಮಾರು 400 ಪ್ರತಿನಿಧಿಗಳು ಭಾಗವಹಿಸಲಿದ್ದು 100ಕ್ಕೂ ಅಧಿಕ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ತಜ್ಞರು ವಿವಿಧ ವಿಷಯಗಳ ಕುರಿತು ಉಪನ್ಯಾಸವನ್ನ ನೀಡಲಿದ್ದಾರೆ ಎಂದು ಮಾಹಿತಿಯನ್ನು ನೀಡಿದರು. ಎಂಡೋಸ್ಕೋಪ್ ಟು ಮೈಕ್ರೋಸ್ಕೋಪ್ ಇಎನ್ಟಿ ಎಚ್ಎನ್ಎಸ್ ಇನೋವೇಷನ್ ಆ್ಯಂಡ್ ಬಿಹೈಂಡ್ ಎಂಬ ಧ್ಯೇಯ ವಾಕ್ಯದೊಂದಿಗೆ ಸಮ್ಮೇಳನ ನಡೆಯಲಿದ್ದು ಇಎನ್ಟಿ ಕ್ಷೇತ್ರದಲ್ಲಿ ಇತ್ತೀಚೆಗೆ ಅಭಿವೃದ್ಧಿಯಾಗಿರುವ ಆಧುನಿಕ ಶಸ್ತ್ರಚಿಕಿತ್ಸಾ ವಿಧಾನಗಳು, ಸಂಶೋಧನೆ ಹಾಗೂ ವೈದ್ಯಕೀಯ ತಂತ್ರಜ್ಞಾನಗಳ ಕುರಿತು ತಜ್ಞರು ಚರ್ಚಿಸಲಿದ್ದಾರೆ. ಸಮ್ಮೇಳನದ ಉದ್ಘಾಟನಾ ಕಾರ್ಯಕ್ರಮ ಆಗಸ್ಟ್ 21ರಂದು ಸಂಜೆ 7 ಗಂಟೆಗೆ ನಡೆಯಲಿದೆ. ಮುಂಬಯಿಯ ಖ್ಯಾತ ಇಎನ್ಟಿ ಹಾಗೂ ಕೋಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸಕ ಪದ್ಮಶ್ರೀ ಹಾಗೂ ಡಾಕ್ಟರ್ ಬಿಸಿ ರಾಯ್ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಮಿಲಿಂದ್ ವಿ ಕೀರ್ತನೆ ಅವರು ಸಮ್ಮೇಳನವನ್ನು ಉದ್ಘಾಟಿಸಲಿದ್ದಾರೆ. ಸಮ್ಮೇಳನದಲ್ಲಿ ಇಎನ್ಟಿ ತಲೆ ಮತ್ತು ಕುತ್ತಿಗೆ ಶಸ್ತ್ರಚಿಕಿತ್ಸಾ ಕ್ಷೇತ್ರದ ತಜ್ಞರು ತಮ್ಮ ಅನುಭವ ಹಾಗೂ ಜ್ಞಾನವನ್ನು ಹಂಚಿಕೊಳ್ಳಲಿದ್ದು, ವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸ ತಂತ್ರಜ್ಞಾನಗಳು ಮತ್ತು ಶಸ್ತ್ರಚಿಕಿತ್ಸಾ ವಿಧಾನಗಳ ಕುರಿತು ವಿಚಾರ ವಿನಿಮಯಕ್ಕೆ ವೇದಿಕೆಯಾಗಲಿದೆ ಎಂದು ಡಾಕ್ಟರ್ ವಾದಿಶಾ ಭಟ್ ತಿಳಿಸಿದ್ದಾರೆ. ನಮ್ಮ ಇಎನ್ಟಿಯ ವಿಭಾಗಗಳಲ್ಲಿಯೂ ವಿಶೇಷವಾಗಿ ಚರ್ಚೆಗಳು, ಭಾಷಣಗಳು ಮತ್ತು ಪ್ರೆಸೆಂಟೇಷನ್ಗಳು ಇರ್ತದೆ. ಇದು ಅಲ್ಲದೆ ಲೈವ್ ಸರ್ಜರಿಯನ್ನು ಡೆಮಾನ್ಸ್ಟ್ರೇಷನ್ ನಮಗೆ ವಿದೇಶದಿಂದಲೂ ಡೈರೆಕ್ಟ್ ಲೈವ್ ಸರ್ಜರಿ ಡೆಮಾನ್ಸ್ಟ್ರೇಷನ್ ಕೂಡ ಇರ್ತದೆ. ಅವರು ಬೇರೆ ಬೇರೆ ದೇಶಗಳಲ್ಲಿ ಅದೇ ಟೈಮಲ್ಲಿ ಆ ಸಂದರ್ಭದಲ್ಲಿ ಸರ್ಜರಿಯನ್ನು ಮಾಡಿ ನಮಗೆ ಅವರು ಇಲ್ಲಿ ನಾವು ತೋರಿಸ್ತೇವೆ ಮತ್ತು ಅದರ ಡಿಸ್ಕಷನನ್ನು ನಾವು ಇಲ್ಲೇ ಮಾಡ್ತೇವೆ, ಈ ಸಮ್ಮೇಳನ ಮಾಡ್ತೇವೆ. ಸೊ ಇದರಲ್ಲಿ ಬೇರೆ ಬೇರೆ ಸ್ಥಳಗಳಿಂದ ಬರುವ ಪ್ರತಿನಿಧಿಗಳು ನಮಗೆ ವೈಜ್ಞಾನಿಕವಾದ ಜ್ಞಾನವನ್ನು ಹೆಚ್ಚಿಸುವುದಲ್ಲದೆ ಅವರ ಸಾಧನೆಗಳನ್ನು ಸಹ ಪ್ರಸ್ತುತಪಡಿಸಲು ಅವಕಾಶವಿರ್ತದೆ. ಅವರು ಏನೇನು ಈ ವಿಷಯದಲ್ಲಿ ಸಾಧನೆ ಮಾಡಿದ್ದಾರೆ ಅದನ್ನು ನಾವು ಅವರು ಪೋಸ್ಟರ್ ಮತ್ತು ಪೇಪರ್ಗಳ ಮೂಲಕ ಅವರನ್ನು ಪ್ರೆಸೆಂಟೇಷನ್ ಮಾಡಿ ಅವರಿಗೆ ವಿಶೇಷವಾದ ಪ್ರಶಸ್ತಿ ಮತ್ತು ಬಹುಮಾನಗಳನ್ನು ಗೆಲ್ಲುವ ಅವಕಾಶ ಕೂಡ ಇರ್ತದೆ. ಹಾಗೆಯೇ ಎಕ್ಸ್ಚೇಂಜ್ ಆಫ್ ಐಡಿಯಾಸ್, ಅವರ ಐಡಿಯಾಗಳನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಮತ್ತು ಅವರ ಜ್ಞಾನವನ್ನು ಈ ವಿಷಯದಲ್ಲಿ ವರ್ಧಿಸಿ ನಾವು ಅಲ್ಟಿಮೇಟ್ಲಿ ಪೇಷಂಟಿಗೆ ಒಳ್ಳೆಯ ರೀತಿಯ ಗುಣಮಟ್ಟದ ಆರೋಗ್ಯವನ್ನು ನೀಡುವಂಥ ಒಂದು ಧ್ಯೇಯ ನಮ್ಮ ಕಾನ್ಫರೆನ್ಸ್ ಇದ್ದು. ಅಷ್ಟೇ ಅಲ್ಲದೆ ನಮ್ಮ ಮಂಗಳೂರು ತುಳುನಾಡು ಯಾವಾಗಲೂ ಅತಿಥಿ ದೇವೋ ಭವ ಹೇಳುವಂಥ ಊರು ಆಗಿರೋದ್ರಿಂದ ಬಂದವರು ವಿಶೇಷವಾದ ಮಂಗಳೂರಿನ ತಿಂಡಿ ತಿನಿಸು ಮತ್ತು ಇಲ್ಲಿನ ಸಂಸ್ಕೃತಿಯ ಪರಿಚಯವನ್ನು ಮಾಡಿಸುವ ಉದ್ದೇಶ ಕೂಡ ಇದೆ. ನಾವು ಉದ್ಘಾಟನಾ ಸಮಾರಂಭದಲ್ಲಿ ಒಂದು ಸಣ್ಣ ಯಕ್ಷಗಾನವನ್ನು ಕೂಡ ಇಟ್ಕೊಂಡಿದ್ದೇವೆ. ಎಲ್ಲ ರೀತಿಯಲ್ಲೂ ಬಂದವರಿಗೆ ಒಂದು ರೀತಿಯ ವಿಶೇಷವಾದ ಮೆಮೊರೇಬಲ್ ಅವರ ಮಂಗಳೂರಿನ ತುಳುನಾಡಿನ ನೆನಪು ಹಸಿರಾಗಿರುವಂತೆ ನಾವು ನೋಡಿಕೊಳ್ಳುತ್ತೇವೆ ಹೇಳುವ ಆಶಯ ನಮ್ಮ ಆರ್ಗನೈಸಿಂಗ್ ಕಮಿಟಿದ್ದು. ಈ ಸುದ್ದಿಗೋಷ್ಠಿಯಲ್ಲಿ ಕೆಎಂಸಿ ಮಂಗಳೂರಿನ ಇಎನ್ಟಿ ವಿಭಾಗದ ಪ್ರೊಫೆಸರ್ ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ದೇವಿ ಪ್ರಸಾದ್ ಡಿ ಅವರು ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲೂ ಜೊತೆಯಾಗಿ ನಮ್ಮನ್ನು ಬೆಂಬಲಿಸಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9845478858 ಅಥವಾ 9972528110.